ಮೊದಲಿಗೆ ಗಿಲ್ಲಿ ಅವ್ರಿಗೆ ಕಾಂಗ್ರ್ಯಾಚುಲೇಷನ್ ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ರ ಇನ್ಸ್ಟಾಗ್ರಾಮ್ ಅಕೌಂಟು 1 ಮಿಲಿಯನ್ ತಲುಪಿದೆ. 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಿದೆ. ನಿಜಕ್ಕೂ ಹೌದು, ಅವ್ರು ಖಂಡಿತ ಕನಸು. ಅವತ್ತು ಕಾವ್ಯ ಅವ್ರ ಬಳಿ ಹೇಳ್ತಾರೆ 1 ಮಿಲಿಯನ್ ಆಗಿಬಿಟ್ಟಿದ್ರೆ ಅಂತ. ಅದರಂತೆ ಇವತ್ತು 1 ಮಿಲಿಯನ್ ಕಂಪ್ಲೀಟ್ ಆಗಿದೆ. ಅದಾದಮೇಲೆ ಬಿಗ್ ಬಾಸ್ ಎಪಿಸೋಡ್ ನೋಡ್ಕೊಬಂದ್ಬಿಡೋಣ. ಬಿಗ್ ಬಾಸ್ ಎಪಿಸೋಡ್ ಮೊದಲಿಗೆ ಟಾಸ್ಕ್ ಹತ್ರಲ್ಲ ರಘು ರಾಶಿಕ್ ಅವರು. ಆ ಟಾಸ್ಕ್ ಪ್ರಕಾರ ರಾಶಿಕ್ ಅವರು ತಾನಾಗಿ ಒಪ್ಕೊಂಡು ನಾನು ಕಮ್ಮಿ ಟೈಮ್ ಬೇಗ ಬಿಟ್ಟಿದ್ದೆ, ಹಾಗಾಗಿ ಈ ಟಿಕೆಟಿಂದ ಟಾಪ್ 6 ಇತ್ತಲ್ಲ, ಅದರಿಂದ ನಾನು ಔಟ್ ಆಗ್ತೀನಿ ಅಂತೇಳಿ ರಘು ಅವರಿಗೆ ಚಾನ್ಸ್ ಕೊಟ್ಟು ಅವರು ಔಟ್ ಆಗ್ಬಿಡ್ತಾರೆ. ಅದಾದಮೇಲೆ ಮಾಮೂಲಿ ಇರ್ತೈತಲ್ಲ, ರಘು ಅವ್ರಿಗೂ ಹಾಗೂ ಧ್ರುವಂಥವ್ರಿಗೆ ಟಾಸ್ಕ್. ಅದರಲ್ಲಿ ಅದು ಡಿನ ಮೇಲ್ಗಡೆ ಮಾಡ್ಕೊಂಡು ಹಿಂಗೆ ಒಟ್ಟು ನಾವು ಕಾಲು ಹಿಂಗೆ ಎದ್ದು ನಿಂತ್ಕೊಂತೀವಲ್ಲ, ಕಾಲು ಮೇಕೆ ಹಿಂಗೆ ನಿಂತ್ಕೊಂತೀವಲ್ಲ, ಆ ಥರ ನಿಂತ್ಕೋಬೇಕಿತ್ತು. ಆ ಥರ ನಿಂತ್ಕೊಳೋದ್ರಲ್ಲಿ ರಘು ಅವರು ಗೆಲ್ತಾರೆ. ಬಟ್ ಇಬ್ಬರು ಏನು ಅಷ್ಟೊಂದಿನ ಕಾಂಪಿಟೇಷನ್ ಇರಲಿಲ್ಲ, ಯಾಕಂದರೆ ಅದು ಭಾಳ ಕಷ್ಟ. ಒಂದೇ ಖಾಲಿ ಬೆಲ್ಟ್ ಮೇಲೆ ನಿಂತ್ಕೊಳೋದು ಅಂದರೆ ತುಂಬ ಕಷ್ಟ. ಹಾಗಾಗಿ ಧ್ರುವಂಥವ್ರು ಬೇಗ ಔಟ್ ಆಗ್ಬಿಡ್ತಾರೆ. ಕಂಟಿನ್ಯೂಸ್ ಆಗಿ ಟಾಸ್ಕ್ ಎತ್ಕೊಂಡ್ಬಂದ ಧ್ರುವಂಥವ್ರು ಇದು ಮೊದಲು ಇವರಿಗೆ ಔಟ್ ಆಗ್ತಾರೆ. ಆದಮೇಲೆ ಗಿಲ್ಲಿ ಅಶ್ವಿನಿ ಅವ್ರನ್ನ ರೇಗಿಸೋದಿದ್ದಿದ್ದೆ. ಈಗ ಒಳ್ಳೆ ಚೆನ್ನಾಗಿ ರೇಗಿಸ್ತಾವೆ. ಒಟ್ಟಿನಲ್ಲಿ ಅವ್ರದ್ದು ರೇಗಿಸೋದಂತ ಗಿಲ್ಲಿ ಯಾವುದೇ ಕಾರಣಕ್ಕೂ ಬಿಡೋಲ್ಲ, ರೇಗಿಸ್ತಾನೆ. ಅವ್ರು ಹೆಂಗೆ ಇದ್ರು ಏನೇ ಮಾಡಿದ್ರು ರೇಗಿಸ್ತಾನೆ. ಅದಾದಮೇಲೆ ಅಶ್ವಿನಿ ಅವರು ಫಸ್ಟ್ ಜಗಳ ಆಗಿದ್ನ ಅಶ್ವಿನಿ ಅವ್ರಿಗೂ ಧ್ರುವಂಥವ್ರಿಗೆ ಅದೇನೋ ಹೂವನೋ ಬಾಗಿಲು ತಂದಿಟ್ಟಿದ್ದಾರೆ, ಏನೋ ವಿಚಾರಕ್ಕೆ ಒಂದು ಜಗಳ ನಡೀತೈತೆ. ಅದಾದಮೇಲೆ ಇವನ್ನು ಒಳ್ಳೊಳ್ಳೆ ಇದಿತ್ತು, ಚೆನ್ನಾಗಿತ್ತು. ಒಟ್ಟು ಬಿಗ್ ಬಾಸ್ ರಾತ್ರಿ ಎಪಿಸೋಡು ನಮಗಂತೂ ಕಾಮಿಡಿ ಸಿಕ್ತು. ಗಿಲ್ಲಿ ರಕ್ಷಿಸೋದಂತೂ ಕಾಮಿಡಿ ಇನ್ನೂ ಒಂದು ಲೆವೆಲಿಗೆ ಇತ್ತು. ಇನ್ನೊಂದು ಕಾವ್ಯ ಅವರು ಗಿಲ್ಲಿ ಅವ್ರ ನಡುವೆ ಸಾವಿರ ಇರಲಿ. ಗಿಲ್ಲಿ ಫ್ರೆಂಡ್ಶಿಪ್ ಅಂತ ಬಂದರೆ ಅವ್ರು ಮಾತಾಡಿಸ್ತೇ ಇರಲಿ, ಒಟ್ಟಿನಲ್ಲಿ ಕೊನೆವರೆಗೂ ಅವ್ರು ನಮ್ಮವರು ಅಂತ ನೋಡೋದು ಅಂದರೆ ಗಿಲ್ಲಿ. ಟಾಸ್ಕ್ ಆಡ್ತೀಯ ಅಂತ ಕೇಳ್ತಿದ್ದಂಗೆ ಹಿಂದೆ ಮುಂದೆ ಯೋಚನೆ ಮಾಡ್ದಲೇ ಬಂದು ಕಾವ್ಯವ್ರ ಪರವಾಗಿ ಆಟ ಆಡ್ತಾರೆ. ಮೊದಲದಾಗಿ ರಾತ್ರಿ ನೋಡಿದ ಪ್ರಕಾರ ಅಶ್ವಿನಿ ಅವ್ರಿಗೂ ಇನ್ನೂ ಬಾಕಿ ಇದ್ದರೆ ಟಾಸ್ಕ್ ಇನ್ನೂ ಆಡಿಲ್ಲ. ಧನುಷ್ ಹಾಗೂ ಕಾವ್ಯವರು ಟಾಸ್ಕ್ ಆಡಿದ್ದಾರೆ. ಅದು ಎತ್ಕೊಂಡು ಬಂದು ಕಂಬಿ ಜೋಡಿಸ್ಕೊಂಡು ಮ್ಯಾಕ್ ಹೋಗ್ಬೇಕು. ಲಾಸ್ಟಿಗೆ ಟಾಪ್ 6 ಹೋಗಿ ಜೈ ಬಿಗ್ ಬಾಸ್ ಹಾಗೂ ಅದೇ ಫೈರ್ ಇರುತ್ತಲ್ಲ, ಫೈರ್ ಗನ್ನ ಮಾಡ್ಬೇಕು. ಅದರಲ್ಲಿ ಧನುಷ್ ಅವರು ಹಾಗೂ ಕಾವ್ಯ ಅವರು ಆಟ ಆಡಿದ್ದಾರೆ. ಧನುಷ್ ಅವ್ರ ಪರವಾಗಿ ರಾಶಿಕ್ ಅವರು ಗೇಮ್ ಮಾಡಿದರು. ಅದೇ ಸ್ವಿಮ್ಮಿಂಗ್ ಪೂಲಿಗೆ ಬಿದ್ದು ಪೈಪ್ ತಂದುಕೊಡೋದು ಧ್ರುವಂಥವ್ರು ಉಸ್ತುವಾರಿ ಮಾಡಿದರು. ಕಾವ್ಯರ ಪರ ಗಿಲ್ಲಿ ಆಡಿದರು, ಇವರು ರಾಶಿಕ್ ಅವರು ಉಸ್ತುವಾರಿ ಮಾಡಿದರು. ಒಟ್ಟಿನಲ್ಲಿ ಚೆನ್ನಾಗಿತ್ತು. ಇವತ್ತಿನ ಎಪಿಸೋಡು ಏನಾಗುತ್ತೆ ಅಂತ ನೋಡೋಣ. ಇಷ್ಟು ಬಿಗ್ ಬಾಸ್ ಎಪಿಸೋಡ್ ಆಯಿತು. ಇಷ್ಟ ಆದರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.